ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಂಪಲ್ಲಾಗಿ ಹಾಗೆ ಈಸಿಯಾಗಿ ರೋಡ್ ಸೈಡಲ್ಲಿ ಮಾಡುವಂತಹ ಎಗ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರೋಡ್ ಸೈಡಲ್ಲಿ ಮಾಡುವಂಥ ಥರನೇ ಆಗೋಲ್ಲ, ಯಾಕಂತಂದರೆ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ನಮ್ಮ ಮನೆಯಲ್ಲೇ ಇರೋದನ್ನೇ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ನಾನು ಎಗ್ ರೈಸ್ ಮಾಡುವಂಥದ್ದು. ಯಾವುದೇ ಸಾಸ್ಗಳನ್ನು ಬಳಸ್ತಾ ಇಲ್ಲ ಇಲ್ಲಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಅದು ಕಾದಾದ ನಂತರ ಇದಕ್ಕೆ ನಾನು ಮೀಡಿಯಮ್ ಸೈಜ್ 2 ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು 1 ನಿಮಿಷ. ಅದಾದ ನಂತರ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡೀನಿ. ಪೇಸ್ಟನ್ನು ಉಪಯೋಗಿಸ್ತಾ ಇಲ್ಲ ನಾವಿಲ್ಲಿ. ನೀವು ಪೇಸ್ಟ್ ಕೂಡ ಹಾಕೋಬೋದು. ಈಗ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿಂದ ನಾನು ಇಲ್ಲಿ ಒಂದು ಸ್ವಲ್ಪ ಹುರ್ಕೋತಿದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಲೈಟಾಗಿ ಹುರ್ಕೊಳ್ತೀನಿ, ಜಾಸ್ತಿ ಏನಿಲ್ಲ. ಅದಾದ ನಂತರ ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಇಲ್ಲಿ ಜಜ್ಜಿ ತೊಗೊಂಡೀನಿ, ಪೇಸ್ಟ್ ಮಾಡಿ ತೊಗೊಂಡೀನಿ. ನಿಮಗೆ ಬೇಕಂತಂದರೆ ನೀವು ಮಿಕ್ಸಿಲೂ ಕೂಡ ಹಾಕ್ಕೋಬೋದು, ಇಲ್ಲಾಂತಂದರೆ ಬರೀ ಹಸಿ ಮೆಣಸಿನ್ಕಾಯಿ ಕೂಡ ನೀವು ಹಾಕ್ಕೋಬೋದು ಹೆಚ್ಚಿ. ನಾ ಹೇಳೋ ಪ್ರೊಸೆಸಲ್ಲೇ ಮಾಡಿದರೆ ಚೆನ್ನಾಗಿ ಬರುತ್ತೆ. ನಾ ಹೇಗೆ ಮಾಡ್ತಾಯಿದ್ದೀನಿ ಸೇಮ್ ಅದೇ ಥರ ಟೇಸ್ಟ್ ನಿಮ್ಮ ಮನೇಲೂ ಕೂಡ ನೀವು ಮಾಡಿದಾಗ ಬರುತ್ತಂತಲೇ ಹೇಳ್ತೀನಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೆ. ಆದ ನಂತರ ನಾನು ಇಲ್ಲಿ ಅದನ್ನು ಚೆನ್ನಾಗಿ ಹುರ್ಕೊಂಡೀನಿ. ನೋಡ್ತಾ ಇರ್ಬೋದು ಇಲ್ಲಿ ಹೇಗೆ ಹುರ್ಕೊಂಡೀನಿ ಅಂತಂದು. ಈ ಥರ ಹುರ್ಕೋಬೇಕಾ. ಅದಾದ ನಂತರ ಇಲ್ಲಿ 4 ಮೊಟ್ಟೆನ ತೊಗೊಂಡೀನಿ. ನಾನು ಇಲ್ಲಿ 2 ರಿಂದ 3 ಆಗುವಷ್ಟು ಮಾಡತ್ತೀನಿ ಎಗ್ ರೈಸ್ನ. ನೀವು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಎಗ್ ಜಾಸ್ತಿನೇ ಹಾಕ್ಕೋಬೋದು. ಇದನ್ನು ಒಂದ್ಸರಿ ಲೈಟಾಗಿ ಅಷ್ಟೇ ಮಿಕ್ಸ್ ಮಾಡ್ಕೊಳ್ತೀನಿ, ಜಾಸ್ತಿ ಏನು ಮಿಕ್ಸ್ ಮಾಡ್ಕೋಬೇಡಿ. ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಆ ಪುಡಿ ಆದರೆ ನಮಗೆ ಎಗ್ ರೈಸ್ ತಿನ್ನುವಾಗ ಅಲ್ಲಲ್ಲಿ ಎಗ್ ಸಿಗೋದಿಲ್ಲ. ಹಾಗಾಗಿ ಅದು ಎಗ್ ರೈಸ್ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಎಗ್ ರೈಸ್ ತಿನ್ನಬೇಕಾದ್ರೆ ನಮ್ಗೆ ಎಗ್ ಆವಾಗವಾಗ ಬಾಯಲ್ಲಿ ಸಿಗ್ತಾ ಇದ್ದರೆ ನಾವು ಏನೋ ಎಗ್ ರೈಸ್ ತಿಂತಿದ್ದೀವೇನೋ ಅಂತ ಫೀಲ್ ಬರ್ತೈತಿ. ಆವಾಗಲೇ ನಮ್ಗೆ ಎಗ್ ರೈಸ್ ತಿನ್ನೋ ಫೀಲ್ ಬರೋದು. ಅದಕ್ಕೋಸ್ಕರ ನಾನು ಇಲ್ಲಿ ಜಾಸ್ತಿ ಮಿಕ್ಸ್ ಮಾಡ್ಕೊಂಡಿಲ್ಲ. ಈಗ ಅದೇ ಟೈಮಿಗೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೀನಿ, ಅಂದರೆ ಎಗ್ ಹಿಡಿಬೇಕಂತ ನಾನು ಇಲ್ಲಿ ಉಪ್ಪನ್ನು ಹಾಕ್ಕೊಂಡೀನಿ. ಹಾಕ್ಕೊಂಡ ನಂತರ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಜಾಸ್ತಿ ಏನು ಮಿಕ್ಸ್ ಮಾಡ್ಕೋಬೇಡಿ, ಜಾಸ್ತಿ ಏನು ಒತ್ತೋ ಥರ ಏನು ಹುರ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಲೈಟಾಗಿರ್ಬೇಕಷ್ಟೇ, ಒಂದು ಸ್ವಲ್ಪ ಹಸಿ ಇರಬೇಕದು. ಆವಾಗ ನಾನು ಇಲ್ಲಿ ಒಂದು ಸ್ವಲ್ಪ ಕಲರ್ಗೋಸ್ಕರ ಅಂತ ಅರಿಶಿನ ಪುಡಿನ ಹಾಕ್ಕೊಳತ್ತೀನಿ. ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ. ಇದಕ್ಕೆ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಇಲ್ಲಿ ರೈಸನ್ನು ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ. ನಾನು ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಹಾಕ್ಕೊಳತ್ತೀನಿ. ನೀವು ರೈಸನ್ನು ಮುಂಚೆನೇ ಮಾಡಿ ಇಟ್ಕೋಬೇಕು, ಯಾಕಂತಂದರೆ ನಮಗೆ ಈ ಎಗ್ ರೈಸ್ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಉದುರಾಗಿರ್ಬೇಕು ರೈಸ್. ನೀವು ರೇಷನ್ ಅಕ್ಕಿಲೂ ಕೂಡ ಮಾಡ್ಕೋಬೋದು, ಯಾವ ಅಕ್ಕಿಲಾದರೂ ಮಾಡ್ಕೋಬೋದು. ಮಾಡ್ಕೊಂಡು ನೀವು ಅಕ್ಕಿ ಯಾವುದೇ ತೊಗೊಂಡ್ರೂ ಕೂಡ ನೀವೇನು ಮಾಡಬೇಕಂತಂದರೆ ರೈಸನ್ನು ಮಾಡ್ತಿರಲ್ವ, ಅನ್ನನ ಮಾಡಿದಾದ ನಂತರ ನೀವು ಅದು ಆರೋದಕ್ಕೆ ಬಿಡಬೇಕು. ಒಂದು ಪ್ಲೇಟಿಗೆ ಅಥವಾ ಒಂದು ಬೌಲಿಗೆ ಹಾಕ್ಕೊಂಡು ಆರೋದಕ್ಕೆ ಬಿಡಬೇಕು. ಆರೋದಕ್ಕೆ ಬಿಟ್ಟರೆ ಅದು ಸ್ವಲ್ಪ ಉದುರಾಗುತ್ತಲ್ವ, ಉದುರಾಗಿಂದ ಇದಕ್ಕೆ ನೀವು ಹಾಕ್ಕೋಬೋದು. ನಾನಿಲ್ಲಿ ಮಾಡಿಟ್ಕೊಂಡಿದ್ದೆ, ನಾನು ಪಾತ್ರೆಯಲ್ಲಿ ಮಾಡಿಟ್ಕೊಂಡಿದ್ದೆ. ಆದಷ್ಟು ನೀವು ರೈಸ್ ಐಟಮ್ಗಳಿಗೆಲ್ಲ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ ರೈಸನ್ನು, ಆವಾಗಲೇ ಉದುರಾಗಿ ಬರುತ್ತೆ. ನಾನು ಇದಕ್ಕೆ ರೈಸ್ ಹಾಕ್ಕೊಂಡು ನಂತರ ನಾನು ಇಲ್ಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು, ಹಾಗೆ 1 ಸ್ಪೂನಷ್ಟು ಇಲ್ಲಿ ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡೀನಿ. ಹಾಗೆ ಅರ್ಧ ನಿಂಬೆಹಣ್ಣು ಹೋಳನ್ನು ನಾನು ಇಲ್ಲಿ ಹಾಕ್ಕೊಂಡೀನಿ. ಇದು ಹಾಕ್ಕೊಂಡ ನಂತರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಎಲ್ಲ ರೈಸಿಗೆ ಹಿಡ್ಕೋಬೇಕು. ಎಗ್ಗದ ಮಸಾಲೆ ಆಗಿರ್ಬೋದು, ನಾ ಈಗ ಹಾಕಿದ್ನಲ್ಲ ಗರಂ ಮಸಾಲ, ಖಾರದ ಪುಡಿ, ಇದೆಲ್ಲ ಇದಕ್ಕೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇದನ್ನು ಐ ಫ್ಲೇಮಲ್ಲೇ ಇಟ್ಟು ನೀವು ಮಿಕ್ಸ್ ಮಾಡ್ಕೊಡ್ರಿಂದ ಇದು ಎಗ್ ರೈಸ್ ಅನ್ನೋ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ನಿಜವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಇದನ್ನೇ ತಿಂತೀರ ಮನೆಯಲ್ಲಿ. ನೀವು ಇದನ್ನು ಮಾಡಿಕೊಟ್ರೆ ನನಗೆ ಇದೇ ಥರ ಮಾಡಿಕೊಡಿ ಅಂತಲೇ ಕೇಳ್ತಿರ್ತಾರೆ ಮೊಟ್ಟೆ ಇದ್ದಾಗಲೆಲ್ಲ. ಈ ಥರ ಮಾಡ್ಕೊಂಡು ತಿನ್ನಿ, ಹೆಲ್ದಿಯಾಗಿ ಚೆನ್ನಾಗಿರ್ತೈತಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.